ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ನಾವು ಭಗವಂತನ ನೋಡಿಲ್ಲ, ಅವ್ನ ಸೃಷ್ಟಿಗಳ ಬಗ್ಗೆನೂ ನಮಗ್ ಗೊತ್ತಿಲ್ಲ. ಆ ಸೃಷ್ಟಿಗಳ ಬಗ್ಗೆ ನಮ್ಗೆ ನೀಟಾಗಿ ವಿವರಣೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅಂಡ್ ಮತ್ತೊಂದು ಅವರ ಈ ಲುಕ್ ನಾವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋದಕ್ಕಿಂತನೂ ಹೆಚ್ಚಾಗಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅವರ ಕಡಕ್ ಬಾಡಿ ಆಗಿರ್ಲಿ, ಅವರ ಕಾಸ್ಟ್ಯೂಮ್ ಆಗಿರ್ಲಿ, ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸಿನಿಮಾ ಮೇಲೆ ಟ್ವಿಸ್ಟ್ ಇರುತ್ತೆ. ಅಂದ್ರೆ ಆ ಟ್ವಿಸ್ಟ್ ನೀವು ನೋಡ್ಬೇಕಂತಂದ್ರೆ ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು. ಹಯಗ್ರೀವ ಮೊದಲನೇದಾಗಿ ಗೆದ್ದಿದೆ ಅಂತಂದ್ರೆ ಸೆನ್ಸರ್ ನ ಗೆದ್ದು ಯಾವಾಗ ಥಿಯೇಟರ್ ಒಳಗಡೆ ಧನ್ವೀರಣ್ಣ ಎಂಟ್ರಿ ಆದ್ರು ಅವಾಗ್ಲೇ ಹಯಗ್ರೀವ ಗೆದ್ದಾಯ್ತು, ಧನ್ವೀರಣ್ಣ ಗೆದ್ದಾಯ್ತು. ಧನ್ವೀರಣ್ಣ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನಿಮ್ ಹಿಂದೆ ಖಂಡಿತ ನಾವ್ ಈ ಅಭಿಮಾನಿಗಳ ಸಾಮ್ರಾಜ್ಯ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಮೊದಲನೇದಾಗಿ ನಿಯತ್ತಿಗೆ ಒಂದು ಅಭಿಮಾನಿ ಅಂತಂದ್ರೆ ಅದು ಡಿ ಬಾಸ್ ಅಭಿಮಾನಿಗಳು. ಅವ್ರು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ. ಜೈ ಡಿ ಬಾಸ್. ಥ್ಯಾಂಕ್ ಯು. ಹೌದು, ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ಅವ್ರು ಇತ್ತೀಚೆಗಂತೂ ತುಂಬಾ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಅವ್ರ ಬಗ್ಗೆ ಹೇಳೋದೇ ಅಲ್ಲ. ಒಳ್ಳೆ ಒಂದು ಸೀರಿಯಲ್ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿದ್ರು. ಯಾವ್ದ್ರಲ್ಲಿ ಡೆವಿಲ್ ಅಲ್ಲಿ ಕೂಡ ಇದ್ರಲ್ಲೂ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಕೂಡ ಇನ್ನು ಮತ್ತಷ್ಟು ಸಿನಿಮಾಗಳು ಬರ್ಲಿ ಅಂತ ಕೇಳ್ಕೊಳ್ತೇನೆ. ಖಂಡಿತ ನಾವು ಯಾವ್ದೋ ಒಂದು ಬೇರೆ ಒಂದು ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಗಳಿಂದ ಇಂಡಸ್ಟ್ರಿಗೆ ಕರ್ಕೊಂಡ್ ಬರ್ತಾರೆ. ಇವಾಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲಾ ಸಿನಿಮಾಗಳಲ್ಲೂ ಹಾಗೆ ಆಗ್ತಾ ಇರೋದು. ಮೇನ್ ವಿಲನ್ ಗಳನ್ನ ಆಂಧ್ರದಿಂದ, ತಮಿಳ್ನಾಡಿಂದ ಈಗೆಲ್ಲ ಕರ್ಕೊಂಡ್ ಬರ್ತಿರೋವಾಗ ನಮ್ಮ ಕನ್ನಡಿಗರಲ್ಲಿ ಇದ ಒಂದು ಕಲೆನ ತಗೊಂಡ್ ಬಂದ್ ಹಾಕಿದಾರಲ್ವಾ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಡೈರೆಕ್ಟರ್ಗೆ, ನಿರ್ದೇಶಕ, ಎಲ್ರಿಗೂ, ಎಂಟೈರ್ ಟೀಮ್ಗೆ. ಅಂಡ್ ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಧನ್ಯವಾದಗಳು. ಸಿನಿಮಾ 100 days ಓಡ್ಲಿ ಅಂತ ಬಯಸ್ತೀವಿ ನಾವೆಲ್ಲರೂ. ಅವ್ರ ಸಾಮ್ರಾಜ್ಯ ಹೀಗೆ ಇರ್ಲಿ. ಜೈ ಡಿ ಬಾಸ್. ಥ್ಯಾಂಕ್ ಯು.